ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮಿಥುನ ರಾಶಿಯವರೇ, ಆಗಸ್ಟ್ ತಿಂಗಳು ಬೌದ್ಧಿಕ ಚೈತನ್ಯ ಮತ್ತು ಹಠಾತ್ ವೈಯಕ್ತಿಕ ತೀವ್ರತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಚಂಚಲ ಸ್ವಭಾವಕ್ಕೆ ಸಂಪೂರ್ಣವಾಗಿ ಸರಿಹೊಂದುವಂತಹ ಅತ್ಯಂತ ಸಕ್ರಿಯವಾದ ತಿಂಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಬುಧನು ವೇಗವಾಗಿ ಚಲಿಸುತ್ತಿದ್ದಾನೆ. ಇದು 3 ವಿಭಿನ್ನ ಮನೆಗಳ ಮೂಲಕ ಸಂಚರಿಸುವಾಗ ನಿಮ್ಮ ಸಂವಹನ ಸಂಪತ್ತು, ಸಂಗ್ರಹಣೆ ಮತ್ತು ಸಣ್ಣ ಪ್ರಯಾಣಗಳನ್ನು ತೀಕ್ಷ್ಣಗೊಳಿಸುತ್ತದೆ. ಆಗಸ್ಟ್ 5ರಿಂದ ಮಂಗಳನು ಧೈರ್ಯದಿಂದ ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮಗೆ ಉಗ್ರ ಶಕ್ತಿಯನ್ನು ತುಂಬುತ್ತದೆ. ಆದರೆ ವೈಯಕ್ತಿಕ ಕಲಹಗಳು ಮತ್ತು ಸ್ನೇಹಿತರೆ ಘಾತೀಯ ಕ್ರಿಯೆಗಳ ಸಂಭವ್ಯತೆಯನ್ನು ಹೆಚ್ಚಿಸಬಹುದು. ನೀವು ಮುನ್ನುಗ್ಗಲು ಪ್ರೇರೇಪಿತರಾಗಿದ್ದರೂ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಪ್ರಭಾವವು ನಿಮ್ಮ ವೃತ್ತಿ ಜೀವನದ ಪಥದ ಬಗ್ಗೆ ಕಟ್ಟುನಿಟ್ಟಾದ ಕಾರ್ಯವನ್ನು ಬಯಸುತ್ತದೆ. ಈ ವೃತ್ತಿಪರ ವಿಳಂಬಗಳ ವಿರುದ್ಧ ಹೋರಾಡುವ ಬದಲು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತ ನಡೆಯುತ್ತಿರುವಂತಹ ಬೆಂಬಲವನ್ನು ಬಲವಾಗಿ ನಂಬಿಕೊಳ್ಳಿ. ಈ ಶಕ್ತಿಶಾಲಿಯಾದಂತಹ ಸ್ಥಾನವು ನಿಮ್ಮ ಮಾತು ಮತ್ತು ಹಣಕಾಸಿನ ಮೀಸಲುಗಳನ್ನು ಅನುಗ್ರಹಿಸುತ್ತದೆ. ಆಳವಾದಂತಹ ಸಾಮರಸ್ಯದ ಕುಟುಂಬದ ವಾತಾವರಣವನ್ನು ಕಾಪಾಡಿಕೊಳ್ಳುವಾಗ ಯಾವುದೇ ಅಡೆಗೋಡೆಯನ್ನು ಚಾಣಾಕ್ಷತನದಿಂದ ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ನನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಮಿಥುನ ರಾಶಿಯವರು ಅಂತಲ್ಲ, ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ಅವರು ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿದರೆ ಮಾತ್ರ ಸಂಪೂರ್ಣ ಮಾಹಿತಿ ಸಿಗಲಿದೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ, ಕೊನೆ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಿದ್ರೆ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ? ಧನ ಲಾಭ ಇದೆಯಾ? ನಷ್ಟವನ್ನು ನೋಡ್ತೀರಾ? ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು? ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಮಿಥುನ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಹಣಕಾಸಿನ ದೃಷ್ಟಿಕೋನವು ಅಸಾಧಾರಣವಾಗಿ ಪ್ರಕಾಶಮಾನವಾಗಿದೆ. ಇದು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರಿದ ಶಕ್ತಿಯಿಂದ ಅಂಗುರ ಹಾಕಲ್ಪಟ್ಟಿದೆ ಅಂತಲೇ ಹೇಳಬಹುದು. ಈ ಸಂಚಾರವು ನಿಮ್ಮ ಸಂಗ್ರಹವಾದ ಹಣವನ್ನು ನಿರಂತರವಾಗಿ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿಗೆ ಭಾರಿ ಅದೃಷ್ಟವನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಬುಧನು ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಸೇರಿದಾಗ ನಿಮ್ಮ ಹಣಕಾಸಿನ ಬುದ್ಧಿವಂತಿಕೆ ಶಿಖರವನ್ನು ತಲುಪುತ್ತದೆ. ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸುವುದನ್ನು ಮತ್ತು ನಿಮ್ಮ ಲೆಡ್ಜರ್ಗಳನ್ನು ಚಾಣಾಕ್ಷತನದಿಂದ ಸಮತೋಲನಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದ ಪದಗಳನ್ನು ಲಾಕ್ ಮಾಡಲು ನಿಮ್ಮ ತೀಕ್ಷ್ಣವಾದ ಮನಸ್ಸನ್ನು ನಂಬಿರಿ ಸ್ನೇಹಿತರೆ.
ಇನ್ನು ಸಂಪತ್ತು ಸಂಗ್ರಹಣೆಯು ಸರಾಗವಾಗಿ ಸಾಗುತ್ತಿರುವಾಗ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ತಿಂಗಳೆಲ್ಲ ನೀಚನಾಗಿ ಕುಳಿತಿರುವುದು ಮನೆ ಸೌಕರ್ಯಗಳು, ಆಸ್ತಿ ದುರಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬಹುದು ಎಂದು ಗ್ರಹಗಳು ಸೂಚಿಸುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಶುಕ್ರನು ಅನುಕೂಲಕರವಾಗಿದ್ದರೂ ಅದರ ನೀಚ ಸ್ಥಿತಿಯು ಪರಿಶೀಲಿಸದೆ ಬಿಟ್ಟರೆ ಈ ದೇಶೀಯ ಹೂಡಿಕೆಗಳು ಮತ್ತು ನಿಮ್ಮ ಮೀಸಲುಗಳನ್ನು ಸ್ವಲ್ಪ ಮಟ್ಟಿಗೆ ಬರಿದಾಗಿಸಬಹುದು ಎಂದರ್ಥ. ಮನೆ ನವೀಕರಣಗಳಿಗಾಗಿ ಕಟ್ಟುನಿಟ್ಟಾದ ಬಜೆಟ್ ಅನ್ನು ಹೊಂದಿಸಿ ಗುರುವಿನ ವಿಶಾಲ ಸಂಪತ್ತು ರಕ್ಷಣೆಯನ್ನು ದೇಶೀಯ ವೆಚ್ಚಗಳಿಗೆ ಶಿಸ್ತುಬದ್ಧವಾಗಿ ನಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ರಕ್ಷಿಸುತ್ತೀರಿ ಮತ್ತು ಆಳವಾದ ಸುರಕ್ಷಿತ ತಿಂಗಳುಗಳನ್ನು ಆನಂದಿಸಲಿದ್ದೀರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಹಣ ಸ್ವಲ್ಪ ಸೋರಿಕೆಯಾಗಬಹುದು, ಅಂದರೆ ವ್ಯಯ ಆಗಬಹುದು. ಸೊ ಹಾಗಾಗಿ ಎಲ್ಲಿ ನೀವು ಖರ್ಚು ಮಾಡ್ತಿದ್ದೀರಾ, ಯಾವುದರ ಬಗ್ಗೆ ನಾವು ಹೂಡಿಕೆಯನ್ನು ಮಾಡಬಹುದಾ, ಇದು ಬೆಟರ್ ಇದೆಯಾ, ಇನ್ನು ಹೂಡಿಕೆಯನ್ನು ಮಾಡಿಸ್ಕೊತಿರೋ ವ್ಯಕ್ತಿ ಸರಿಯಾದ ವ್ಯಕ್ತಿನ ಅಲ್ಲವಾ ನಮಗೆ ಮೋಸವನ್ನು ಮಾಡ್ತಾರಾ ಅನ್ನೋದನ್ನ ಪರಿಣಿತರ ಸಲಹೆಗಳನ್ನು ತೆಗೆದುಕೊಳ್ಳಿ ಅಥವಾ ನೀವೇ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಕೈ ಹಾಕಬೇಕಾಗುತ್ತದೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 1ನೇ ಮನೆಯನ್ನು ಪ್ರಚೋದಿಸುವುದರಿಂದ ಉದ್ಯಮಶೀಲತೆಯ ಉದ್ಯಮಿಗಳಿಗೆ ಎಚ್ಚರಿಯಿಂದ ನ್ಯಾವಿಗೇಷನ್ ಅಗತ್ಯವಿರುತ್ತದೆ. ಇದು ಆಕ್ರಮಣಕಾರಿ ಮಾರುಕಟ್ಟೆ ವಿಸ್ತರಣೆಗಳನ್ನು ಪ್ರಾರಂಭಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ಣಾಯಕವಾಗಿ ವಾದವಿವಾದವನ್ನು ಮಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಶಕ್ತಿ ಹೆಚ್ಚಿರುವಾಗ ಅವಸರದ ನಿರ್ಣಯಗಳು ಅಗತ್ಯ. ಪಾಲುದಾರಿಕೆಗಳಿಗೆ ಹಾನಿ ಮಾಡಬಹುದು ಸ್ನೇಹಿತರೆ. ಬದಲಾಗಿ ಆಗಸ್ಟ್ 5ರಂದು ನಿಮ್ಮ 2ನೇ ಮನೆಗೆ ಬುಧನ ವೇಗದ ಚಲನೆಯನ್ನು ಅವಲಂಬಿಸಿ. ಇದು ಚಾಣಕ್ಯ ಲೆಕ್ಕಾಚಾರದ ವ್ಯಾಪಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸುತ್ತದೆ. ನಿಮ್ಮ ಸ್ಪರ್ಧಾತ್ಮಕ ಡ್ರೈವ್ ಪ್ರಾಯೋಗಿಕ ಲಾಭದಾಯಕ ಒಪ್ಪಂದಗಳಿಗೆ ನಿಮ್ಮ ಮೂಲಭೂತ ಅಗತ್ಯಗಳನ್ನು ಮೀರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾ ಗಮನ ಹರಿಸಿ. ಎಲ್ಲ ವ್ಯಾಪಾರ ವ್ಯವಹಾರದ ಒಪ್ಪಂದಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ, ಏಕೆಂದರೆ ಯಾರನ್ನೂ ಕೂಡ ಈ ಸಮಯದಲ್ಲಿ ಕುರುಡರಾಗಿ ನಂಬೇಡಿ. ಅನಗತ್ಯ ಖರ್ಚುಗಳು ಮತ್ತು ಆತುರದ ನಿರ್ಧಾರಗಳು ಯಾವತ್ತಿಗೂ ಹೊಳಿತಲ್ಲನ್ನದ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಅದೇ ರೀತಿ ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ನಿಮ್ಮ ಪ್ರಮುಖ ವಾಣಿಜ್ಯ ಅನುಕೂಲವು ಉದ್ಭವಿಸುತ್ತದೆ. ಈ ಅದ್ಭುತ ಸಂಚಾರವು ನಿಮ್ಮ ನಗದು ಅರಿವನ್ನು ನಿರಂತರವಾಗಿ ರಕ್ಷಿಸುತ್ತದೆ ಮತ್ತು ಬುದ್ಧಿವಂತ ಸ್ಪಷ್ಟವಾದ ಸಂವಹನದ ಮೂಲಕ ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳನ್ನು ಉನ್ನತಕ್ಕೇರಿಸುತ್ತದೆ. ನೀವು ಹಣವನ್ನು ಸುರಕ್ಷಿತವಾಗಿರಿಸಬೇಕಾದರೆ ಅಥವಾ ಉನ್ನತ ಮಟ್ಟದ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಬೇಕಾದರೆ ನಿಮ್ಮ ಸಹಜ ಮಾತಿನ ಚಾತುರ್ಯವನ್ನು ನಂಬಿರಿ. ಗುರುವಿನ ವಿಸ್ತಾರವಾದ ಶಕ್ತಿಯು ದೈನಂದಿನ ಕಾರ್ಯಾಚರಣೆಗಳು ಅಸ್ತವ್ಯಸ್ತವಾಗಿರುವಾಗಲೂ ನಿಮ್ಮ ಮೂಲಭೂತ ಹಣಕಾಸಿನ ಅಡಿಪಾಯವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ. ಇನ್ನು ಯಾವುದೇ ತಾತ್ಕಾಲಿಕ ಮಾರುಕಟ್ಟೆ ಪ್ರಕ್ಷುಬ್ಧತೆಯ ಹೊರತಾಗಿಯೂ ನಿಮ್ಮ ಉದ್ಯಮವು ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ಕೂಡ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ತಿಂಗಳು ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ಸಂಚರಿಸುತ್ತಿದ್ದಂತೆ ನಿಮ್ಮ ವೃತ್ತಿಪರ ಸಂವಹನವು ಅಸಾಧಾರಣವಾಗಿ ತೀಕ್ಷ್ಣ ಮತ್ತು ಮನವರಿಕೆ ಮಾಡುವಂತಾಗುತ್ತದೆ. ಆದಾಗ್ಯೂ ಆಗಸ್ಟ್ 5ರಂದು ಮಂಗಳನು ನಿಮ್ಮ 1ನೇ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚು ಅಸ್ಥಿರವಾದ ದೃಢವಾದ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಅದು ರಚನಾತ್ಮಕ ಚರ್ಚೆಗಳನ್ನು ಉಗ್ರ ಕಚೇರಿ ಸಂಘರ್ಷಗಳಾಗಿ ಸುಲಭವಾಗಿ ಬದಲಾಯಿಸಬಹುದು. ನಿಮ್ಮ ಕಾರ್ಯಸೂಚಿಯನ್ನು ಬಲವಂತವಾಗಿ ಮುಂದೂಡಲು ನೀವು ತೀವ್ರ ಪ್ರಚೋದನೆಯನ್ನು ಅನುಭವಿಸಲಿದ್ದೀರಿ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸವಾರಿ ಮಾಡುವ ಬದಲು ಕಚೇರಿ ರಾಜಕಾರಣವನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ರಾಶಿಯ ಅಧಿಪತಿಯ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಬಳಸಿ. ಈ ಆಕ್ರಮಣಕಾರಿ ವಿಧಾನವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಬೇಕು. ನಿಮ್ಮ ಕಾರ್ಯದ ನಿಜವಾದ ಪರೀಕ್ಷೆಯು
ಸ್ನೇಹಿತರೆ, ವಕ್ರ ಶನಿಯಿಂದ ಬರುತ್ತದೆ. ಇದು ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಮೇಲೆ ಭಾರವಾದಂತಹ ನಿರ್ಬಂಧಿಸುವಂತಹ ಪ್ರಭಾವವನ್ನು ಬೀರುವುದನ್ನು ಮುಂದುವರಿಸಿದೆ. ಸೊ ಹಾಗಾಗಿ ಇಲ್ಲಿ ನಡೆಯುತ್ತಿರುವಂತಹ ಸಂಚಾರವು ನೀವು ಆಳವಾಗಿ ಬಯಸುವಂತಹ ಬಡ್ತಿಗಳು ಅಥವಾ ಸಾರ್ವಜನಿಕ ಮನ್ನಣೆಯನ್ನು ವಿಳಂಬಗೊಳಿಸಲಿದೆ. ಯಾವುದೇ ಕೆಲಸದಲ್ಲಿ ಸ್ವಲ್ಪ ಅಡಚಣೆಗಳನ್ನು ನೋಡಬಹುದು. ಯಾಕಂದರೆ ಶನಿ ವಕ್ರ ಸಂಚಾರ ಅಂದರೆ ಹಿಮ್ಮುಖ ಸಂಚಾರವನ್ನು ಮಾಡುವ ಸಮಯ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ದೈನಂದಿನ ಶ್ರಮವನ್ನು ದಣಿದಂತೆ ಮಾಡುತ್ತದೆ. ಈ ಸಮಯದಲ್ಲಿ ಹಠಾತ್ ಬದಲಾವಣೆಗಳನ್ನು ಒತ್ತಾಯಿಸಲು ಅಥವಾ ಅಧಿಕಾರದಲ್ಲಿರುವವರನ್ನು ಎದುರಿಸಲು ಪ್ರಯತ್ನಿಸಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ತಕ್ಷಣದ ಪ್ರಶಂಸೆಯನ್ನು ಕೋರದೆ ಗುಣಮಟ್ಟದ ಕೆಲಸವನ್ನು ನಿರಂತರವಾಗಿ ತಲುಪಿಸುವ ಮೂಲಕ ನೀವು ಕಾಲಾನಂತರದಲ್ಲಿ ಸ್ಥಿತಿಸ್ಥಾಪಕ ದೀರ್ಘಕಾಲದ ವೃತ್ತಿಪರ ಖ್ಯಾತಿಯನ್ನು ಗಟ್ಟಿಗೊಳಿಸುತ್ತದೆ. ತಕ್ಷಣ ನಾವು ಕೆಲಸದಲ್ಲಿ ಮೆಚ್ಚುಗೆ, ಪ್ರಶಂಸೆ, ಖ್ಯಾತಿಯನ್ನು ಪಡೆದುಬಿಡಬೇಕು ಅನ್ನುವಂತಹ ಬಯಕೆಯನ್ನು ಪಕ್ಕಕ್ಕಿಡಿ ಸ್ನೇಹಿತರೆ. ಶ್ರಮಪಟ್ಟು ಕೆಲಸ ಮಾಡಿ ಖಂಡಿತವಾಗಿಯೂ ಅದರಿಂದ ನೀವು ಕೇಳದೆ ಬಯಸದೆ ಸ್ನೇಹಿತರೆ ಬರುವಂತಹ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಮೇಯ್ನಾಗಿ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ಕಣ್ಣಿಡಿ. ಏಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯು ವೃತ್ತಿ ಜೀವನದ ಹೊರತಿನಿಂದ ಭಾರವಾದಂತಹ ದೀರ್ಘಕಾಲದ ಬಳಲಿಕೆಯನ್ನು ಸೃಷ್ಟಿಸುವುದನ್ನು ಮುಂದುವರಿಸಿದೆ. ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ನಿರ್ಲಕ್ಷಿಸಿದರೆ ಈ ದೀರ್ಘಕಾಲದ ಒತ್ತಡವು ನಿಮ್ಮ ಸಹಿಷ್ಣುತೆಯನ್ನು ನಾಶಪಡಿಸುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಒತ್ತಡವನ್ನು ಕಡಿಮೆ ಮಾಡಿ. ಇನ್ನು ನಿಮ್ಮ ಕೆಲಸದ ತೊಂದರೆಗಳನ್ನು ಸ್ನೇಹಿತರೆ ಯೋಚನೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಆರೋಗ್ಯ ಹದಗೆಡುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಸಂಜೆಯ ಸಮಯದಲ್ಲಿ ಬೇಡಿಕೆ ಇರುವ ವೃತ್ತಿಪರ ಕಾರ್ಯಗಳಿಗೆ ಅತಿಯಾಗಿ ಬದ್ಧರಾಗುವುದನ್ನು ತಪ್ಪಿಸಿ ಕೆಲಸದ ಸ್ಥಳದ ಆತಂಕಗಳಿಂದ ಪ್ರಜ್ಞಾಪೂರ್ವಕವಾಗಿ ದೂರವಿರುವುದು, ಜೊತೆಗೆ ನಿಮ್ಮ ಸಕ್ರಿಯ ಮನಸ್ಸನ್ನು ನೆಲೆಗೊಳ್ಳಲು ಬಿಡುವುದರ ಮೂಲಕ ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ದೈನಂದಿನ ದೈಹಿಕ ಶಕ್ತಿಯನ್ನು ನೀವು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುತ್ತೀರಿ. ಯಾಕಂದರೆ ಕೆಲಸದ ಸಮಸ್ಯೆಗಳನ್ನು ಸ್ನೇಹಿತರೆ ಅತಿಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಮಾನಸಿಕ ತೊಂದರೆಗಳು ಒಂದೊಂದಾಗಿ ಉದ್ಭವಿಸಬಹುದು. ಸೊ ಹಾಗಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅತಿಯಾಗಿ ನಕಾರಾತ್ಮಕ ಯೋಚನೆಯನ್ನು ಬಿಡಿ ಅಂತ ಹೇಳ್ತಾ, ಇನ್ನು ಮಂಗಳನು ನಿಮ್ಮ ಮೊದಲನೇ ಮನೆಗೆ ನುಗ್ಗುತ್ತಿದ್ದಂತೆ ನಿಮ್ಮ ದೈಹಿಕ ಚೈತನ್ಯವು ಗಮನಾರ್ಹವಾದ ಆಘಾತವನ್ನು ಎದುರಿಸುತ್ತದೆ. ಈ ತೀವ್ರವಾದ ಉಗ್ರ ನಿಯೋಜನೆಯು ಶುದ್ಧ ಸಹಿಷ್ಣುತೆಯಿಂದ ಹುಟ್ಟಿಕೊಂಡ ಹಠಾತ್ ರಕ್ತದೊತ್ತಡದ ಏರಿಕೆಗಳು, ತಲೆನೋವು ಮತ್ತು ದೈಹಿಕ ಅಪಘಾತಗಳಿಗೆ ನಿಮ್ಮನ್ನು ಗುರಿ ಮಾಡುತ್ತದೆ. ಮಾನಸಿಕ ದಣಿವನ್ನು ತಡೆಯಲು ನೀವು ಈ ಚಂಚಲ ಶಕ್ತಿಯನ್ನು ಸುರಕ್ಷಿತ, ರಚನಾತ್ಮಕ ವ್ಯಾಯಾಮಕ್ಕೆ ತಿರುಗಿಸಬೇಕು. ಅದೃಷ್ಟವಶಾತ್ ನಿಮ್ಮ 2ನೇ ಮತ್ತು 3ನೇ ಮನೆಗಳ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನಿಮಗೆ ಅಗತ್ಯವಿರುವಂತಹ ಆಳವಾದ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಯೋಚನೆಯನ್ನು ಬಿಡಿ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ, ಅಪಘಾತಗಳನ್ನು ಸೂಚಿಸುತ್ತಿದೆ. ಸೊ ಹಾಗಾಗಿ ಅದರ ಯೋಚನೆಯನ್ನು ಬಿಟ್ಟು ಲಘು ವ್ಯಾಯಾಮವನ್ನು ಮಾಡಿ, ವಾಕಿಂಗನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ನಿಮ್ಮ ಉನ್ನತ ಆರೋಗ್ಯಕ್ಕೆ ಆದ್ಯತೆ ನೀಡಿ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ಕುಟುಂಬ ಮತ್ತು ಮಾತಿನ ನಿಮ್ಮ 2ನೇ ಮನೆಯ ಮೇಲೆ ಉಚ್ಚ ಗುರುವು ತನ್ನ ಆಳವಾದಂತಹ ರಕ್ಷಣಾತ್ಮಕ ಪ್ರಭಾವವನ್ನು ಮುಂದುವರಿಸಿದ್ದರಿಂದ ನಿಮ್ಮ ಕುಟುಂಬ ಜೀವನವು ಮತ್ತಷ್ಟು ಸ್ಥಿರಗೊಳ್ಳುತ್ತದೆ. ಈ ನಿಮ್ಮ ದೈನಂದಿನ ಪರಸ್ಪರ ಕ್ರಿಯೆಗಳು ಆಳವಾದಂತಹ ಬುದ್ಧಿವಂತಿಕೆ, ಪರಸ್ಪರ ಗೌರವ ಮತ್ತು ಪೌಷ್ಟಿಕ ಆಹಾರದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತದೆ. ಯಾವುದೇ ಸಣ್ಣ ವಾದ ವಿವಾದಗಳು ಉದ್ಭವಿಸಿದರೆ ನಿಮ್ಮ ಉನ್ನತವಾದ ಶಾಂತವಾದ ಪದಗಳು ತಕ್ಷಣವೇ ಉದ್ವೇಗತೆಯನ್ನು ಕರಗಿಸುತ್ತದೆ. ಅಷ್ಟರ ಮಟ್ಟಿಗೆ ತಿಳುವಳಿಕೆಯ ಮಾತನ್ನು ಆಡಲಿದ್ದೀರಿ. ಕುಟುಂಬದ ಕೂಟಗಳನ್ನು ಆಯೋಜಿಸಲು ಈ ವಿಸ್ತಾರವಾದ ಸಂತೋಷದಾಯಕ ಶಕ್ತಿಯನ್ನು ನಂಬಿರಿ. ಏಕೆಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಹಣಕಾಸಿನ ಭದ್ರತೆಯನ್ನು ಒದಗಿಸುವ ನಿಮ್ಮ ಸಾಮರ್ಥ್ಯವು ಎಲ್ಲರಿಗೂ ಆಳವಾದ ಮೌಲ್ಯವನ್ನು ಅನುಭವಿಸುವಂತೆ ಮಾಡುತ್ತದೆ. ಯಾವುದೇ ಸಮಸ್ಯೆಗಳು ಬಂದಿದ್ದಲ್ಲಿ ನೀವು ಆಡುವಂತಹ ಮಾತುಗಳು ಎಲ್ಲರಿಗೆ ಒಂಥರ ಔಷಧಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೇ ರೀತಿ ಮುಂದುವರಿಯಿರಿ. ಮನೆಯಲ್ಲಿ ನಿಂತು ಹೋಗಿರುವ ಶುಭ ಕಾರ್ಯಗಳು ನಡೆಯಲಿದೆ ಅಂತ ಹೇಳ್ತಾ, ಇನ್ನು ಸಮಸ್ಯೆಗಳು ಎದುರಾಗಲಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಪರಿಹಾರವನ್ನು ತಿಳಿಸ್ಕೊಡ್ತೀನಿ, ಅನುಸರಿಸಿ. ನಡೆಯುತ್ತಿರುವಂತಹ ವೃತ್ತಿ ಜೀವನದ ವಿಳಂಬಗಳನ್ನು ತಗ್ಗಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ.
ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಮಾಡಿ ವೃತ್ತಿಪರ ಹೊರೆಯನ್ನು ಸಹಿಸಿಕೊಳ್ಳಲು ಅಗತ್ಯವಿರುವ ಶಿಸ್ತನ್ನು ಪಡೆಯಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಈ ಶನಿ ಸ್ತೋತ್ರವನ್ನು ಹೇಳುವುದರಿಂದ ಕಷ್ಟ, ಸಮಸ್ಯೆ, ಅಡಚಣೆ, ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ಮಂಗಳ, ನಿಮ್ಮ ಹಠಾತ್ ವೈಯಕ್ತಿಕ ಆತಂಕವನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿಬೇಳೆಯನ್ನು ದಾನ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ಇನ್ನು ಕ್ರಿಯೆಗಳನ್ನು ತಡೆಯಲು ಹಾಗೂ ನಿಮ್ಮ ದೈಹಿಕ ಚೈತನ್ಯವನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ರಾಹು, ದೀರ್ಘ ಪ್ರಯಾಣ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳನ್ನು ಸರಳಗೊಳಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಹೊದಿಕೆಗಳನ್ನು ವಿತರಿಸಿ. ಅಂದರೆ ಕಂಬಳಿಗಳನ್ನು ದಾನ ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸಾಂಪ್ರದಾಯಿಕವಲ್ಲದ ಅಡಚಣೆಗಳನ್ನು ತೆರವುಗೊಳಿಸಲು ದುರ್ಗಾ ಸಪ್ತಸತಿಯನ್ನು ಪಠಿಸಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಮಿಥುನ ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮಿಥುನ ರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಹಿತೈಷಿಗಳು ಅವ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.